ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ವಾಕ್ಯಗಳನ್ನು ಕಲಿಯೋಣ. ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸೆಂಟೆನ್ಸ್, ದ್ಯಾಟ್ ಮೇಕ್ಸ್ ಸೆನ್ಸ್. ದ್ಯಾಟ್ ಮೇಕ್ಸ್ ಸೆನ್ಸ್ ಅಂದರೆ ಅದು ಅರ್ಥವಾಗುತ್ತದೆ, ಅದು ಅರ್ಥವಾಗುತ್ತದೆ. ನೆಕ್ಸ್ಟ್ ಸೆಂಟೆನ್ಸ್, ಜಸ್ಟ್ ಅ ಮೊಮೆಂಟ್ ಪ್ಲೀಸ್. ಜಸ್ಟ್ ಅ ಮೊಮೆಂಟ್ ಪ್ಲೀಸ್ ಅಂದರೆ ದಯವಿಟ್ಟು ಒಂದು ಕ್ಷಣ, ದಯವಿಟ್ಟು ಒಂದು ಕ್ಷಣ. ನೆಕ್ಸ್ಟ್ ಸೆಂಟೆನ್ಸ್, ಇಟ್ ಡಸಂಟ್ ಮ್ಯಾಟರ್ ಅಂದರೆ ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ. ಐ ಹ್ಯಾವ್ ನೋ ಐಡಿಯಾ. ಐ ಹ್ಯಾವ್ ನೋ ಐಡಿಯಾ ಅಂದರೆ ನನಗೆ ಏನೂ ಅರ್ಥ ಆಗುತ್ತಿಲ್ಲ ಅಥವಾ ನನಗೆ ಗೊತ್ತಿಲ್ಲ ಅಂದ ಹಾಗೆ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಆನ್ ಮೈ ವೇ. ಐ ಆಮ್ ಆನ್ ಮೈ ವೇ ಅಂದರೆ ನಾನು ಬರುವ ದಾರಿಯಲ್ಲಿದ್ದೇನೆ ಅಥವಾ ನಾನು ನನ್ನ ದಾರಿಯಲ್ಲಿದ್ದೇನೆ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಡೂ ಯು ನೀಡ್ ಎನಿಥಿಂಗ್. ಡೂ ಯು ನೀಡ್ ಎನಿಥಿಂಗ್ ಅಂದರೆ ನಿಮಗೇನಾದರೂ ಬೇಕೇ, ನಿಮಗೆ ಏನಾದರೂ ಬೇಕೇ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಲೆಟ್ಸ್ ಮೀಟ್ ಮೀ ಎಟ್ 5 PM ಅಂದರೆ ಸಂಜೆ 5 ಗಂಟೆಗೆ ಭೇಟಿಯಾಗೋಣ, ಸಂಜೆ 5 ಗಂಟೆಗೆ ಭೇಟಿಯಾಗೋಣ. ನೆಕ್ಸ್ಟ್ ಸೆಂಟೆನ್ಸ್, ವಾಟ್ಸ್ ಗೋಯಿಂಗ್ ಆನ್. ವಾಟ್ಸ್ ಗೋಯಿಂಗ್ ಆನ್ ಅಂದರೆ ಏನಾಗುತ್ತಿದೆ ಅಥವಾ ಏನು ನಡೀತಾ ಇದೆ ಅಂತ ಕೇಳೋದಕ್ಕೆ ವಾಟ್ಸ್ ಗೋಯಿಂಗ್ ಆನ್ ಎಂದು ಹೇಳುತ್ತೇವೆ. ನೆಕ್ಸ್ಟ್ ಸೆಂಟೆನ್ಸ್, ದ್ಯಾಟ್ ಸೌಂಡ್ಸ್ ಗುಡ್. ದ್ಯಾಟ್ ಸೌಂಡ್ಸ್ ಗುಡ್ ಅಂದರೆ ಅದು ಚೆನ್ನಾಗಿ ಕೇಳಿಸುತ್ತಿದೆ, ಅದು ಚೆನ್ನಾಗಿ ಕೇಳಿಸುತ್ತಿದೆ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ನಾಟ್ ಶೋರ್. ಐ ಆಮ್ ನಾಟ್ ಶೋರ್ ಅಂದರೆ ನನಗೆ ಖಚಿತವಿಲ್ಲ, ನನಗೆ ಖಚಿತವಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್, ವಾಟ್ ಟೈಮ್ ಈಸ್ ಇಟ್. ವಾಟ್ ಟೈಮ್ ಈಸ್ ಇಟ್ ಅಂದರೆ ಈಗ ಸಮಯ ಎಷ್ಟು, ಈಗ ಸಮಯ ಎಷ್ಟು. ನೆಕ್ಸ್ಟ್ ಸೆಂಟೆನ್ಸ್, ಐ ಅಗ್ರಿ ವಿತ್ ಯು ಅಂದರೆ ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ಅಥವಾ ನಾನು ನಿಮ್ಮ ವಿಚಾರಕ್ಕೆ ಒಪ್ಪುತ್ತೇನೆ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ಪೋಕರ್ ಫೇಸ್. ಪೋಕರ್ ಫೇಸ್ ಅಂದರೆ ಭಾವನೆಗಳಿಲ್ಲದ ಮುಖ ಅಥವಾ ಏನು ತೋರಿಸದ ಮುಖ ಎಂಬ ಅರ್ಥ ಬರುತ್ತೆ. ಹೋಲ್ಡ್ ಯುವರ್ ಟಂಗ್ ಅಂದರೆ ನಾಲಿಗೆಯನ್ನು ಹಿಡಿದುಕೊಳ್ಳುವುದು. ನೆಕ್ಸ್ಟ್ ಸೆಂಟೆನ್ಸ್, ಟು ಬಿ ಅ ಡಾರ್ಕ್ ಹಾರ್ಸ್. ಟು ಬಿ ಅ ಡಾರ್ಕ್ ಹಾರ್ಸ್ ಅಂದರೆ ಒಳ್ಳೆಯ ವಿಷಯಗಳನ್ನು ನೋಡುವ ವ್ಯಕ್ತಿ. ಆಫ್ ದ ರೆಕಾರ್ಡ್. ಆಫ್ ದ ರೆಕಾರ್ಡ್ ಅಂದರೆ ದಾಖಲೆ ಅಲ್ಲದ ಅಥವಾ ಅನೌಪಚಾರಿಕವಾಗಿ ಮಾಡುವ ಕೆಲಸ ಅಂದಾಗೆ. ಹೌ ಡೇರ್ ಯು ಅಂದರೆ ನಿನಗೆಷ್ಟು ಧೈರ್ಯ. ಗೋ ಇಮಿಡಿಯೇಟ್ಲಿ ತಕ್ಷಣ ಹೋಗು, ತಕ್ಷಣ ಹೋಗು. ಡೂ ಸಮ್ ವರ್ಕ್ ಅಂದರೆ ಸ್ವಲ್ಪ ಕೆಲಸ ಮಾಡು. ಹೀ ಈಸ್ ನಾಟ್ ಅಟ್ ಹೋಮ್ ಅಂದರೆ ಅವನು ಮನೆಯಲ್ಲಿಲ್ಲ, ಅವನು ಮನೆಯಲ್ಲಿ ಇಲ್ಲ. ದಿಸ್ ಈಸ್ ಟೂ ಮಚ್ ಇದು ತುಂಬ ಹೆಚ್ಚಿನದು. ಇಟ್ಸ್ ಆಬ್ವಿಯಸ್. ಇಟ್ಸ್ ಆಬ್ವಿಯಸ್ ಅಂದರೆ ಇದು ಸ್ಪಷ್ಟವಾಗಿದೆ, ಇದು ಸ್ಪಷ್ಟವಾಗಿದೆ. ಐ ವಿಲ್ ಫೈಂಡ್ ಇಟ್. ಐ ವಿಲ್ ಫೈಂಡ್ ಇಟ್ ಅಂದರೆ ನಾನು ಅದನ್ನು ಹುಡುಕುತ್ತೇನೆ, ನಾನು ಅದನ್ನು ಹುಡುಕುತ್ತೇನೆ. ವೆನ್ ಡಿಡ್ ಐ ಸೇ. ವೆನ್ ಡಿಡ್ ಐ ಸೇ ಅಂದರೆ ನಾನು ಯಾವಾಗ ಹೇಳಿದೆ, ನಾನು ಯಾವಾಗ ಹೇಳಿದೆ. ವಾಟ್ ಈಸ್ ರೈಟ್ ಯಾವುದು ಸರಿಯಾದುದು. ಬಿಲೀವ್ ಮೀ ಅಂದರೆ ನನ್ನನ್ನು ನಂಬು, ನನ್ನನ್ನು ನಂಬು. ಹೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿಯ ವಿಡಿಯೋಸ್ಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.